ನೂರು ಪೀಕಲಾಟ ಬಾಳೆ ಬಗನಿಗೂಟ ಎಲ್ಲಾನು ನಸ್ವರ ಹಾಗಂತ ಕಾಸ್ ಮಾಡ್ದೆ ಇರ್ತಾರ. ಯಾರಲ್ಲ ಹುಡುಗಿ ದೇವತರ ಅವಳೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಂಡ್ ಪ್ಲೀಸ್ ಇಗ್ನೋರ್ ಮೈ ಸ್ಲೀಪಿ ಐಸ್ ರೈಟ್ ನೌ. ಒನ್ ಸ್ಟಾರ್ಟ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಂಗೆ ಭಯಾಟ ಆಗಿದೆ ಅಂದೆ. ನಾವಿವತ್ತು ಬಂದಿರೋದು ಎಲ್ಲಿಗೆ ಅಂತ ಗೊತ್ತಾ? ಇಬ್ಬರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ರಾಮೇಕೊಪ್ಪ ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಎಲ್ಲಿಗೆ ಬಂದಿದ್ದೀವಿ ಅಂತ ದೇವರಾಣೆ ಗೊತ್ತಿಲ್ಲ. ರಾಮೇಕೊಪ್ಪ ರೋಡ್ ಅಂತ ಮನೇಲಿ ಹೇಳಿ ಕಳಿಸಿದ್ರು ಅಲ್ವಾ? ರಾಮೇಕೊಪ್ಪ ದಾಟ್ ಬಂದಿದ್ದೀವೋ, ರಾಮೇಕೊಪ್ಪಕ್ಕಿನ್ನೂ ಬಂದಿಲ್ವೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾವುದೋ ಒಂದು ಹಳ್ಳ ಇದೆ, ಚಾನಲ್ಲು ನೋಡಿಕೊಂಡು ವಾಪಸ್ಸು ಹೋಗ್ತಾ ಇದ್ದೀವಿ. ಇಲ್ಲೊಂದು ಬ್ರಿಡ್ಜ್ ಇದೆ, ಆ ಕಡೆ ಹೋದರೆ ಅಲ್ಲೊಂದು ಊರಿದೆ. ಬಟ್ ಚೆನ್ನಾಗಿದೆ. ಮತ್ತೊಮ್ಮೆ ನಮ್ಮಣ್ಣನ ಭೇಟಿ ಆಫ್ಟರ್ ಸೋ ಮೆನಿ ವ್ಲಾಗ್ಸ್, ಆಫ್ಟರ್ ಸೋ ಮೆನಿ ಡೇಸ್. ಹೇಗೆ ಅನಿಸ್ತಿದೆ? ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಯಾಕೆ ಬರೀ ಡೈಲಾಗ್? ಯಾವುದಾದ್ರು ಶಾರ್ಟ್ ಮೂವಿನ? ಓಕೆ, ಮತ್ತೆ ವಾಪಸ್ ಹೋಗೋಣ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಇಲ್ಲ, ಮತ್ತೆ ವ್ಲಾಗ್ ಏನು ಮಾಡ್ತೀನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓ ಯಾ, ದ ಸ್ಟೋರಿ ಅಬೌಟ್, ದ ವ್ಲಾಗ್ ವಾಸ್ ಅಬೌಟ್, ವಿ ಯೂಸ್ ಟು ಕಮ್ ಆನ್ ವೆಕೇಷನ್ಸ್ ಅಲ್ವಾ. ನಾವು ಅಜ್ಜಿ ಮನೆಗೆ ವೆಕೇಷನ್ಸಲ್ಲಿ ಬರ್ತಾಯಿದ್ವಿ. ಆ್ಯಂಡ್ ಪ್ರತಿ ಸರಿನೂ ವಿ ಯೂಸ್ ಟು ರೋಮ್ ಬೈ ವಾಕ್, ಹಂಗೆ ನಡ್ಕೊಂಡು ಹೋಗಿ. ಬಿಕಾಸ್ ಅಜ್ಜಿ ಮನೆಯಿಂದ ಸಿಟಿ ತುಂಬ ದೂರ. ಶಿವಮೊಗ್ಗದಲ್ಲಿರೋದು ಅಜ್ಜಿ ಮನೆ, ಬಟ್ ಸಿಟಿ ತುಂಬ ದೂರ. ನಾವು ಎಲ್ಲಿಗೆ ಹೋಗ್ಬೇಕಂದ್ರೂ ತುಂಬ ದೂರ. ನಾವು ತುಂಬ ಔಟ್ಸ್ಕಟ್ಸಲ್ಲಿದ್ದೀವಿ. ಸೊ ಅಲ್ಲಿಂದ ಏನಾಗುತ್ತೆ, ಪ್ರತಿ ಸರಿನೂ ಆಟೋ ತೊಗೊಂಡು ಹೋಗ್ಬೇಕು, ಅದು ಇದು. ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾವು ಮನೆಯಿಂದ ಸಿಟಿ ಕಡೆ ಹೋಗಿ ತಿರುಗಾಡೋದು ಅದು ಕಾಮನ್ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಆ್ಯಂಡ್ ಆಲ್ಸೋ ನಾವು ಬಂದಿರೋದು ತೋಟ ನೋಡೋಕ್ಕೆ. ಈ ಸರಿ ನಾವು ಚೂಸ್ ಮಾಡಿದ್ದು ಆಟೋ ಅಲ್ಲ, ಬೈಕ್ ಅಲ್ಲ, ಬಸ್ ಅಲ್ಲ, ನಮ್ಮ ತಾತನ TVS XL ಹೆವಿ ಡ್ಯೂಟಿಲಿ ಹೋಗಿದ್ವಿ. ಕೈಂಡ್ ಆಫ್ ನಮ್ಮ ತಾತನ ಎಮೋಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ತಾತನ ಮನೆಗೆ ಬಂದಾಗ ಎಷ್ಟೇ ಕಾಸ್ಟ್ಲಿ ಐಟಮ್ ಕೈಯಲ್ಲಿ ಇಟ್ಕೊಂಡಾಗ ಹೆದರದೇ ಇರ್ಬೋದು, ಬಟ್ ಗಾಡಿ ಅನ್ನೋ ಒಂದು ಐಟಮ್ ಮಾತ್ರ ನಮಗೆ ಭಯ ಬರ್ಸುತ್ತೆ. ಬಿಕಾಸ್ ಅವ್ರೇನು ಬೈತಾರೆ ಅನ್ನೋದಲ್ಲ, ಬಟ್ ಇಟ್ ಈಸ್ ಹಿಸ್ ಎಮೋಷನ್ ಅಲ್ವಾ. ಸೊ ಬೇರೆಯವ್ರ ಎಮೋಷನ್ಸ್ ಜೊತೆ ಆಟ ಆಡೋದು ತಪ್ಪು. ಸೊ ನಾವೇನು ಮಾಡಿದ್ವಿ, ತುಂಬ ಕನ್ವಿನ್ಸ್ ಮಾಡಿ ಯಾವಾಗಲೂ ಸಿಟಿ ರೋಮ್ ಮಾಡ್ತಾ ಇರ್ತೀವಿ. ಸೊ ಈ ಸರಿ ಸ್ವಲ್ಪ ಹಳ್ಳಿ ಕಡೆ ಹೋಗಿ ಬರೋಣ. ಶಿವಮೊಗ್ಗದಲ್ಲೂ ಒಳಗಡೆ ಎಷ್ಟು ಇನ್ನೂ ಹಳ್ಳಿ ಜನ, ಲೈಕ್ ಹಳ್ಳಿ ವಾತಾವರಣ ಇದೆಯಲ್ಲ, ಅದೆಲ್ಲ ಇನ್ನೂ ಇದೆ. ಸೊ ನಾವು ಹೋಗಿದ್ದು ರಾಮೇಕೊಪ್ಪ ಅಂತ, ಬಟ್ ಎಕ್ಸಾಕ್ಟ್ ರಾಮೇಕೊಪ್ಪ ನಮಗೆ ದಾರಿ ಸಿಗಲಿಲ್ಲ. ವಿ ಕನ್ಫ್ಯೂಸ್ಡ್. ಆ್ಯಂಡ್ ಫೈನಲಿ ಯಾವುದೋ ಒಂದು ತೋಟಕ್ಕೆ ಹೋದ್ವಿ. ಅಲ್ಲೊಬ್ಬರು ತೋಟ ಅವ್ರದ್ದಾಗಿತ್ತು ತೋಟ ಅದು. ಸೊ ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಅಂತ ಹೋದ್ವಿ. ಅವ್ರು ನಮ್ಗೆ ಚಿಕ್ಕು ಹಣ್ಣು ಕೊಟ್ಟರು, ಕಿತ್ಬಿಟ್ಟು ಕೊಟ್ಟರು. ನಾವು ಹೋದ್ವಲ್ಲ ಅಂತ ಚೆನ್ನಾಗಿ ಮಾತಾಡ್ಸಿದ್ರು. ಇದನ್ನು ನಾವು ಕಾಣ್ತೀವಿ ಹಳ್ಳಿ ಕಡೆ ಹೋದಾಗ. ಯಾರೋ ಏನೋ ಗೊತ್ತಿಲ್ಲ, ಅವ್ರು ನನಗೆ ಹಣ್ಣು ಕೊಡೋಂಥದ್ದು ಏನಿರುತ್ತೆ ಅಲ್ವಾ, ಚೆನ್ನಾಗಿ ಅನಿಸುತ್ತೆ. ಹಳ್ಳಿ ಜನ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಇದಕ್ಕೇನೆ, ಅವ್ರು ಆಸೆ ಮಾಡ್ತಾರೆ. ಯಾರೇ ಬಂದರೂ ನಮ್ಮವರು ಅನ್ನೋದು ಫೀಲ್ ಮಾಡ್ತಾರಲ್ವಾ, ಚೆನ್ನಾಗಿರುತ್ತೆ. ಏನೋ ಸಾಹಸ ಮಾಡಕ್ಕೆ ಹೋಗ್ತವ್ರೆ ಅಣ್ಣ ತಂಗಿ ಇಬ್ರು. ಅಯ್ಯೋ ವಾ ಮಮ್ಮಿ, ನಮ್ಮ ತೋಟಕ್ಕೆ ಯಾರು ಬರ್ತಾರಪ್ಪ? ಒಂದೊಂದು ಸಲ ಹಾಗೆ ಅಲ್ವಾ, ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಬಟ್ ನಾವು ಅಂದ್ಕೊಂಡಂಗೆ ಆ ವೈಬ್ಸ್ನ ಕ್ಯಾಚ್ ಮಾಡಿದ್ವಿ. ಬಟ್ ನಾವು ಅಂದ್ಕೊಂಡಿದ್ದು ಊರಿಗೆ ಹೋಗೋಕ್ಕಾಗಲಿಲ್ಲ. ಗೊತ್ತಾಯಿತು ಬೇರೆ ರೋಡು ಅಂತ. ಆಮೇಲೆ ಮತ್ತೆ ಆ ಕಡೆ ಹೋಗಿದ್ವಿ. ಚೆನ್ನಾಗಿತ್ತು. ಡೇ ಸ್ಪೆಂಟ್ ವೆಲ್ ಅಂತ ಏನು ಹೇಳ್ತೀವಲ್ಲ, ದಟ್ ಕಂಪ್ಲೀಟ್ಲಿ ವರ್ತ್ ಅಂತ ಅನಿಸ್ತು. ಬಟ್ ಆ್ಯಕ್ಚುಲಿ ನಾವು ಇದೂ ಅನ್ಪ್ಲ್ಯಾಂಡೆ, ಓಕೆನಾ. ಸೊ ಸುಮ್ಮನೆ ಕೂತಿದ್ದು, ಊಟ ಮಾಡ್ಕೊಂಡು ಮಲ್ಕೊಂಡಿದ್ವಿ. ಆ್ಯಂಡ್ ಯು ವಿಲ್ ಫೈಂಡ್ ಅ ಹೆವೆನ್ ನೌ, ಕಮ್ ಆನ್.
ಮೇಕಪ್ ಹಾಕಿ ಹೋಗಬೇಕು ಅಂತ ಕರ್ಕೊಬಂದರೆ. ಅದು ಆಫ್ ಮಾಡು. ಅ ಬ್ಯೂಟಿಫುಲ್ ಸ್ಪಾಟಲ್ಲಿ ನಮಗೆ ಪಿ ಹೆನ್ ಸಿಕ್ಕಿದೆ. ಇಟ್ಸ್ ನಾಟ್ ಅ ಪೀಕಾಕ್. ಓಕೆ, ವಾವ್. ವಿಲ್ ಇಟ್ ಬೈಟ್? ಕನ್ನಡ ನನಗೂ ಬರುತ್ತೆ, ಅಷ್ಟು ಶುದ್ಧವಾದ ಕನ್ನಡ ಬರದಲ್ಲೇ ಇರ್ಬೋದು. ಸಾನಿ, ಓಯ್ ಬಾರಿ. ಹೇ ಹಾಯ್. ಹೋಯ್ತು. ಇಸ್ ಇಟ್ ಪಿ ಹೆನ್ ಆರ್ ಪೀಕಾಕ್? ವಿಲ್ ಇಟ್ ಬೈಟ್? ಅಷ್ಟೇ ಹುಷಾರೇ. ಏನಾಗಿಲ್ಲ, ಹತ್ರ ಹೋಗ್ಬೇಡ, ತುಂಬ ಹತ್ರ ಹೋಗ್ಬೇಡ. ಅಲ್ಲಿ ಇದಿಲ್ವಲ್ಲ ಪುಕ್ಕಗಳು. ಅದು ಪಿ ಅನ್ನೋದು, ಅದಕ್ಕೆ ಅಣ್ಣ ಬರ್ತಂತಡಿ. ಎಲ್ಲೋದಾ? ಏ ಬಾ ಇಲ್ಲಿ ಬಾ ಇಲ್ಲಿ. ಒಳ ಹೋಗಿ ನೋಡೋಣ. ಎಷ್ಟೊಂದು ಏನೇನೋ ಇದೆ. ಶುಂಠಿ ಹಾಕಿ. ಅಜ್ಜಿ ಮನೆ ಅಲ್ಲ, ರಜೆ ಇತ್ತಲ್ಲ 3 ದಿನ. 3 ಜನ ಒಂದೊಂದು ಊರಿಂದ ಇಳ್ಕೊಬಿಟ್ವಿ ಆಗಲೇ. ಮೇಲಿನವು ಹಣ್ಣ ಬಿಟ್ಟಿದ್ದಾವೆ ಅಲ್ಲೋಡಲ್ಲಿ, ಕೆಂಪಾಗಿರೋವು. ಈ ಕಡೆ ಬಾ ತೋರಿಸ್ತೀನಿ. ಸಾಕ್ಬಿಡ್ರ ಬರ್ರಿ. ಅಂಕಲ್ ಬೇಡ ಬಿಡಿ, ಇರಲಿ, ಮರದಲ್ಲಾರು ಇರಲಿ. ಹಣ್ಣು ಆದ್ಮೇಲೆ ಬೀಳ್ತಾವ. ಇಷ್ಟೊತ್ತು ಸುಮ್ಮನೆ ಫೀಮೇಲ್ ಇರ್ತಾರಲ್ಲ, ಹೂ ಹೂ ಅನ್ನೋಕ್ಕೆ. ಯಾರು ನೀನು ರೋಜಾ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳೆ ಹೋ ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತ್ತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತ್ತಂತೆ. ಸಿಪ್ಪೆ ಬಿಡಿಸ್ತಾ ದೊಡಮ್ಮ. ಸಿಪ್ಪೆ ಬಿಡಿಸಿ ಸಿಪ್ಪೆ ಒಳಗಡೆ ಇರೋದೆಲ್ಲನೂ ತಿಂದು ಈಗ ಸರ್ಕಸ್ ನೋಡು. ಹಿಂಗೆ ಬರೋಣ. ಅಯ್ಯೋ ಇನ್ನೊಂದು ಹಣ್ಣು ತಗೋಬರತ್ತೆ ನೋಡಿ ಇವಾಗ ಎಲ್ಲಿಂದ ನೋಡು. ಅಥವಾ ಸಾಕಾಗಿ ಬಿಸಾಡ್ತಾವ, ಯಾರಿಗೆ ಗೊತ್ತು. ಖಾಲಿ ಆಯ್ತು ಅದು. ಅದೇ ಸ್ವೀಟ್ ಇರಬೇಕು, ಅದಕ್ಕೆ ಉಳಿದು ತಿನ್ನಲ್ಲ. ಬೇಬಿ ಮಂಕಿ. ವಾಟ್ ಈಸ್ ಯುವರ್ ಸಾಂಗ್? ಟೆಲ್ ಮೀ. ಏನ್ ಬೇಕು ನಿಂಗೆ? ನೀನೇ ಬೇಕು. ಏನು ಏನು ಸ್ಪೆಷಲ್ ಊಟ ಇವತ್ತು ಬರ್ಬೇಕು ಕರಿ. ನಮ್ಮ ತಾತ ಊಟ ಏನು ಊಟ? ಏನು ಊಟ? ಏನು? ಆ್ಯಂಡ್ ಫೈನಲಿ ಎಲ್ಲ ಕಡೆ ಸುತ್ಕೊಂಡು ಬಂದು ಅಜ್ಜಿ ತಾತನ ಜೊತೆ ಒಂದಿಷ್ಟು ಬೈಸ್ಕೊಂಡು ಅವ್ರ ಜೊತೆ ಹರಟೆ ಹೊಡೆದು ಆಡೇಳು ಮಗ್ಗಿ ಹೇಳು ಅಂತ ಕಾಟ ಕೊಟ್ಕೊಂಡು ಅವ್ರು ಮಾಡಿರೋ ಅಡುಗೆನ ಸವಿದು ಫೈನಲಿ ದಿಸ್ ಇಸ್ ಆಲ್ ಅಬೌಟ್ ದ ಅಜ್ಜಿ ಮನೆ ವ್ಲಾಗ್. ನಿಮಗೂ ನೋಡಿದಾಗ ಖುಷಿ ಆಯಿತು, ನಿಮ್ಮ ಅಜ್ಜಿ ಮನೆ ನೆನಪಾಯಿತು ಅಂತಂದರೆ ಒಂದು ಜಸ್ಟ್ ಕಮೆಂಟ್ ಹಾಕಿ, ಖುಷಿ ಆಗುತ್ತೆ. ಆ್ಯಂಡ್ ಏನು ಮಿಸ್ ಮಾಡಿದ್ರು ನಾವು RCB ಮ್ಯಾಚ್ ಮಿಸ್ ಮಾಡಲ್ಲ. ಡೂ ಸಪೋರ್ಟ್ ಬೆಂಗಳೂರು ಅಂತ ಹೇಳ್ತಾ ಈ ವ್ಲಾಗ್ನ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಇನ್ನೆಂಥ ಬೇವರ್ಸಿ ಇರ್ಬೇಡ ಮನ್ಸ, ಮುಚ್ಕೊಂಡು ಇರ್ತೇನೆ ಕಟ್ಕಂಡ ಕನ್ಸ. ಇನ್ನೆಂಥ ಬೇವರ್ಸಿ ಇರ್ಬೇಡ ಮನ್ಸ.